ನಮಸ್ತೆ ಕರ್ನಾಟಕ. ರೈತರಿಗೆ ಮೋದಿ ಸರ್ಕಾರದಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಬರಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ PM ಕಿಸಾನ್ ಯೋಜನೆಯಿಂದ 6,000 ದುಡ್ಡು ರೈತರ ಖಾತೆಗೆ 3 ಕಂತಿನ ಮೂಲಕ 2,000ದಂತೆ ನೇರವಾಗಿ ಜಮಾ ಹಣ ಆಗುತ್ತೆ. ಆದರೆ ಈಗ ಬರುತ್ತಿರೋ ಸುದ್ದಿ ಪ್ರಕಾರ PM ಕಿಸಾನ್ ಯೋಜನೆಯಿಂದ ಬರುವ 6,000 ಹಣದಲ್ಲಿ ಏನಾದರೂ ಏರಿಕೆ ಆಗುತ್ತಾ ಅನ್ನೋ ಕ್ವಶನ್ ಈಗ ಬಂದಿದೆ. ಬನ್ನಿ ಹಾಗಾದ್ರೆ ಏನಿದು ಮಾಹಿತಿ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯು ಭಾರತದಲ್ಲಿ ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವ ಒಂದು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯಡಿ ಅರ್ಹ ರೈತರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಣ ತಲುಪುವುದರಿಂದ ಪಾರದರ್ಶಕತೆ ಇದರಲ್ಲಿ ಹೆಚ್ಚಾಗಿದೆ. ಪ್ರಸ್ತುತ ದೇಶಾದ್ಯಂತ ಲಕ್ಷಾಂತರ ರೈತರು 22ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಪ್ರತಿ ವರ್ಷ ಕೇಂದ್ರ ಸರ್ಕಾರ ಬಜೆಟ್ ಮೂಲಕ PM ಕಿಸಾನ್ ಯೋಜನೆಗೆ ಅಗತ್ಯ ಹಣವನ್ನು ಮೀಸಲಾಗಿಡುತ್ತೆ. 2024-25 ಆರ್ಥಿಕ ವರ್ಷದ ಆರಂಭದಲ್ಲಿ 60,000 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿತ್ತು. ನಂತರ ಅಗತ್ಯಕ್ಕೆ ತಕ್ಕಂತೆ ಈ ಮೊತ್ತವನ್ನು 63,500 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಮತ್ತು ಸರ್ಕಾರದ ಈ ನಿರ್ಧಾರ ಕೃಷಿ ಮತ್ತು ರೈತರ ಕಲ್ಯಾಣಕ್ಕಾಗಿ ನೀಡುತ್ತಿರುವ ಆದ್ಯತೆಯನ್ನು ತೋರಿಸುತ್ತೆ. 2026ರ ಬಜೆಟ್ ಮೇಲೆ ತುಂಬಾನೇ ನಿರೀಕ್ಷೆ ಇದೆ. 2026ರ ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು 2026ರ ಕೇಂದ್ರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂಬ ನಿರೀಕ್ಷೆ ಇದೆ. ಬಂದಿರೋ ವರದಿ ಪ್ರಕಾರ ವಿಶೇಷವಾಗಿ PM ಕಿಸಾನ್ ಯೋಜನೆಗೆ ಮೀಸಲಾದ ಮೊತ್ತವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಬಜೆಟ್ ನಿರ್ಧಾರಗಳು ದೇಶದ ಕೋಟ್ಯಾಂತರ ರೈತರ ಭವಿಷ್ಯಕ್ಕೆ ನೇರವಾಗಿ ಸಂಬಂಧವಾಗಿವೆ. ರೈತರಿಗೆ ವರ್ಷಕ್ಕೆ ನೀಡಲಾಗುತ್ತಿರುವ 6,000 ರೂಪಾಯಿಗಳನ್ನು ನೇರವಾಗಿ ಹೆಚ್ಚಿಸಬೇಕು ಅಂತ ಬಹುಕಾಲದಿಂದ ಬೇಡಿಕೆ ಕೇಳಿ ಬರ್ತಾ ಇತ್ತು. ಅದೀಗ 2020ರಲ್ಲಿ ನೆರವೇರುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಇನ್ನು ಈ PM ಕಿಸಾನ್ ಯೋಜನೆಯಲ್ಲಿ ಯಾರಾದರೂ KYC ಅಥವಾ ಬ್ಯಾಂಕ್ ಲಿಂಕ್ಗಳನ್ನು ಮಾಡಿಸಿಲ್ಲದೆ ಇದ್ರೆ ನಿಮ್ಮ ಕೆಲಸಗಳನ್ನ ಪೂರ್ಣಗೊಳಿಸ್ಕೊಳ್ಳಿ. ಈ ಯೋಜನೆಯ ಉತ್ತಮ ಫಲಗಳನ್ನು ಪಡೆದುಕೊಳ್ಳಿ. ನಮಸ್ತೆ.